ಬೇಡ ಗುರು. ನಾವು ಹೋಗೋಣ, ನೀವು ಹೋಗೋಣ ಹೋಗೋಣ ಹೋಗೋಣ. அதையும் தாண்டி புனிதமான ಜನಕ್ಕೆ ಹೋಗ್ಲಾ ಐತೆ. ಹಾಂ, ಲೆಫ್ಟಿಗೆ ಹೋಗ್ಬೋದು. ರೈಟಿಗೆ ಹೋಗ್ಬೇಕಿತ್ತೇನು. ಅಲ್ಲೇ ಅವರೇ ಇನ್ನು ಯಾಕೋ ನಾಗರ ಬಾವಿ ಇದೆಲ್ಲ ಯಾಕೋ. ಅಯ್ಯೋ ಇಲ್ಲೇ ಕಾಣಿಸ್ತಿಲ್ಲ ಮೂದೇವಿ. ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ, ಕಿರಣವು ಮುಗಿಲ ಕೇಳಿದೆ, ನಾನು ಜೊತೆಗೆ ಬರಲೇ. ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗೀಗ ಮರೆಯಾಗುತ್ತಾ, ನಾವೇ ಕಂಡ ಕನಸು ಅನಲೇ ಅದಕ್ಕೆ ನಿನ್ನ. ಕಾಮೇಶ್ ಇಳಿತಾವನೆ ಕಾಮೇಶ್. ಹೇಗಿತ್ತು ಜಲಕ 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 ಜಲಕ. ಯಾವುದೋ ಬೇರೆ ಅವ್ನು ನೋಡಿದ. ನಾನು ಜೊತೆಗೆ ಬರಲೇ. ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗೀಗ ಮರೆಯಾಗುತ್ತಾ, ನಾವೇ ಕಂಡ ಕನಸು ಅನಲೇ ಅದಕ್ಕೆ ನಿನ್ನ ಹೆಸರ ಇಡಲೇ. ಆ ಭೂಭವನ ಕಿಂಡಿಗೆ ಭುವನೇಶ್ ಅವರು ನುಗ್ಗುತ್ತಿರುವುದು. ಇದ್ಯಾವುದು ಕಿಂಡಿ ಗೊತ್ತಿಲ್ಲ. ಕಿಂಡಿ ಒಳಗೆ ಇಕ್ಕಟ್ಟಾಗಿ ಎಷ್ಟು ಜನ ಬಂದಿದ್ದಾರೆ. ನೀರು ಸೌಂಡ್ ಹೆವಿ ಕಾಣಿಸ್ತಾ ಇದೆ. ಒಂದು ಏ ಮೊಸಳೆ ಮೊಸಳೆ. ಶೋ ಬಿಚ್ಚಬೇಕಲ್ಲ. ಚಪ್ಪಲಿ ಏನು ಬಿಚ್ಚೋದಿಲ್ಲ ಬಾ.
ಜಾರುತ್ತೆ ಅಂತ ಸಪೋರ್ಟ್ ಮಾಡ್ತೀರಾ? ಅಲ್ಲಿಂದ ಕೈ ಇಸ್ಕೊಳ್ಳಿ ಯಾರು ಹೋಗಿ ಏನಾರ ಸಾಹಸ ಮಾಡ್ತಾವ್ರೆ ಇಲ್ಲಿ ಬೇಡಾಗರು ನಾವು ಹೋಗೋಣ ನೀವು ಹೋಗೋಣ காதல் அல்ல அதையும் தாண்டி புனிதமானது ಹೆಣ್ಮಕ್ಳು ಯಾವತ್ತು ಮದುವೆ ಆಗಿ ಒಂದೆರಡು ಮಕ್ಕಳಾದ್ರೆ ಮುಗಿತಾವ್ರ ಶೋಕಿಗೆ ಇವಾಗೆಲ್ಲ ಶೋಕಿಗೆ ಸೊಪ್ಪು ತರಕಾರಿ ಕರಿಬೇವಿನ ಕಡ್ಡಿಗಳನ್ನಾಗ್ಲಿ ಕ್ಯಾರೆಟ್ ಬೀಟ್ರೋಟ್ ಇದನ್ನ ಜಾಸ್ತಿ ತಿನ್ಬೇಕು ಮೀನ್ ತಿನ್ಬೇಕು ಸಮುದ್ರದವರು ಮೀನ್ ತಿನ್ಲಾರ್ದವರು ಸೊಪ್ಪು ತರಕಾರಿ ತುಂಬಾ ಬೆಟ್ರು ಅಷ್ಟು ದೊಡ್ಡ ಆಣೆ ವೆಜ್ಜು ಹಾಗಾಗಿ ಸೊಪ್ಪಲ್ಲಿ ಇರೋಂಥ ವಿಟಮಿನ್ ಆ ಕಣ್ಣಿಗೆ ಬರೋ ನರ ತುಂಬಾ ವೀಕ್ ಇರುತ್ತೆ ಒಬ್ಬೊಬ್ರಿಗೆ ವಂಶ ಪರಂಪರೆಗೆ ಬಂದ್ಬಿಡ್ತಾವೆ ನರ ಹಂಗೆ ವೀಕ್ ಆಗಿ ಅದು ನಿಮ್ಮಲ್ಲೇ ಮುಗಿದೋಗಿ ತುಂಬಾ ಒಣಗೋಗಿರೋ ಗಿಡಕ್ಕೆ ನೀರು ಹಾಕಿ ಬಳಸಿದಂಗೆ ಅದು ಕಣ್ಣಿಗೆ ಬರೋ ನರ ಪವರ್ ಕೂಡ ತರಕಾರಿ ಸೊಪ್ಪು ಸೊರೆ ಏನು ಅರ್ಜೆಂಟ್ ಇಲ್ಲ ಕಪ್ಪೆ ಅದೇನು ನೀರಾ ಇಲ್ಲ ಜ್ಯೂಸಾ ಕೊಟ್ಟಿನ ಎಷ್ಟಿದೆ ಅಕ್ಕ ಕನ್ನಡ ಬರಲ್ಲ ಇಂಗ್ಲೀಷ್ 47 ಇದೆಯಾ 47.5 ಡೈಲಿ ವಿ ಆರ್ ನಾಟ್ ಡ್ರಿಂಕಿಂಗ್ ಒಂದು ವಾರ ಒಂದು ಹುಡುಗಿ ಒಂದು ವಾರ ಕಂಟಿನ್ಯೂ 1 ಲೀಟರ್ ಕುಡಿದ್ರೆ ಸತ್ತೋಗುತ್ತೆ ಇಲ್ಲ ಗರ್ಭಚೀಲ ತೂತ್ ಬಿಡುತ್ತೆ ಫ್ಯೂಚರಲ್ಲಿ ಮಕ್ಕಳಾಗಲ್ಲ ನೀರ್ನಿಲ್ಲ ಕಂಪ್ನಿ ದುಡ್ಡಿಗೆ ಮಾಡಿರ್ತಾನೆ ಆರೋಗ್ಯಕ್ಕೆ ಮಾಡಲ್ಲ ಹೆಣ್ಣು ಮಕ್ಕಳು ಹುಟ್ಟದೇ ನೋವು ತಿನ್ನಕ ಮಾಡ್ತಿದ್ದಾರೆ ಇಲ್ಲ ನಾವು ಕರ್ನಾಟಕ ಬಂದರೆ ನಮ್ಮ ಮನೆಯಲ್ಲಿ ಅವ್ರು ಹೇಳಿದ್ರಂತ ಸ್ಪೆಷಲ್ ಎಲ್ಲ ಮಾಡಿ ಕೊಡಕ್ಕಾಗಲ್ಲ ನೋಡೋಣ ಅಲ್ವೇ ನಾವು 5,500 ಇತಿಹಾಸ ನಾವು ಅಲ್ಲಿ ನಾವೇನು ಕಮ್ಮಿ ಇಲ್ಲ
ಇಂಗ್ಲೀಷ್ ಬರುತ್ತಾ? Sister, it is not good. It is a slow poison. You don't drink that. It is not good. ಕ್ಲೈಂಬಿಂಗ್ ಸ್ಪೋರ್ಟ್ಸ್ ಅಲ್ಲಿ ವರ್ಲ್ಡ್ ಚಾಂಪಿಯನ್ 9 ಟೈಮ್ ವರ್ಲ್ಡ್ ಚಾಂಪಿಯನ್ 3 ಗಿನ್ನಿಸ್ ವರ್ಲ್ಡ್ ಫಾಸ್ಟೆಸ್ಟ್ ಕ್ಲೈಂಬರ್ ನಾನು ಏನೋ ನನ್ನ ಕೈಲಿ ಆಗ್ತಿದ್ದು ನನ್ನ ಕೈಲಿ ಮಾಡ್ತಾ ಇದೀನಿ. ನನ್ನಲ್ಲಿ ನಿಲ್ಬಾರ್ದು ಅಂತ ನಂದೊಂದು ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಇದೆ, ಕ್ಲಬ್ ಇದೆ. ನಾನೇ ಕೆಲ ಮಕ್ಕಳನ್ನ ದತ್ತು ತಗೊಂಡು ಸಾಕಿದ್ದೀನಿ ನನ್ನ ಕ್ಲಬ್ ವತಿಯಿಂದ. ನನ್ನದೇ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ. ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ನನಗೆ ಸ್ಪಾನ್ಸರ್ ಆಗುತ್ತೆ. ಈ ಲವರ್ಸ್ಗೆಲ್ಲ ಸಪೋರ್ಟ್ ಮಾಡ್ತಾರಲ್ಲ, ನನಗೂ ಸಪೋರ್ಟ್ ಮಾಡಿ. 17 ಜನ ಇಂಡಿಯನ್ ಆರ್ಮಿಗೆ ಹೋದ್ರು, 4 ಪೊಲೀಸ್ ಆದರು, ಈಗ 13 ಜನ ಅದಾರೆ. ಈ ಫುಟ್ಬಾಲ್ ಸೊಲ್ಯೂಷನ್ ಗಾಂಜಾ ಹೊಡ್ಕೊಂಡು ತಿರುಗಿದಂಥವ್ರು ಹುಡುಗರಲ್ಲ, ನನ್ನ ಕೈಲೇ ನಾನೇ ಸಾಕಿ ಓದಿಸಿದ್ದೆ. ನ್ಯಾಷನಲ್ ಮೆಡಲಿಸ್ಟ್ ಅದಾರೆ, ಎಲ್ಲ ಚಟಲ ಬಿಟ್ಟು ಈಗ ಚೆನ್ನಾಗಿ ಇದು ಮಾಡ್ತಾರೆ. ನನ್ನ ಬಗ್ಗೆ ಗೊತ್ತಿದ್ರೆ ಯಾರಿಗಾರ ಹಂಗೆ ಯಾರು ನಾನು ಹತ್ತಿದ ಮೇಲೆ ಖುಷಿ ಆದರೆ ಅಲ್ಲಿ ಬಾಕ್ಸ್ ಇಟ್ಟಿನಿ, ಇಲ್ಲೆಲ್ಲ ಫೋನ್ ಪೇ ಇಟ್ಟಿನಿ. ಇಷ್ಟ ಇದ್ದರೆ ಹೆಲ್ಪ್ ಮಾಡ್ಬೋದು, ಯಾರಿಗೂ ಬಲವಂತಲ್ಲ. ಈ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಮನೆಯಲ್ಲಿ ಇಟ್ಟು ಕನ್ನಡಿಗರಾಗ್ಬೋದು. ಸೌತ್ ಇಂಡಿಯಾದಲ್ಲಿ ಎಲ್ಲರನ್ನೂ ವೆಲ್ಕಮ್ ಮಾಡ್ತೀವಿ, ನಮ್ಮನ್ನು ಯಾರು ವೆಲ್ಕಮ್ ಮಾಡ್ತಿಲ್ಲ. ಸ್ವಾಭಿಮಾನಿಗಳಾಗಿ ಸ್ವಲ್ಪ ಅಲಿಸಿ ಹೋಗೋ ಲಿಸ್ಟಲ್ಲಿ ಬಂದುಬಿಟ್ಟು 47ನೇ ಸ್ಥಾನಕ್ಕೆ ಬಂದುಬಿಟ್ಟಿದೆ ಕನ್ನಡ. ಈ ಭಾಷೆ ಉಳಿಸ್ಕೊಳ್ಳಿ, ಆಮೇಲೆ ಜಾತಿ ಅದಕ್ಕೆ ಅವ್ರು ಕನ್ನಡದಲ್ಲೇ ಹೇಳಿದ್ದು. ನಾನು ಇಂಗ್ಲೀಷಲ್ಲಿ ಭಾಷೆ ಬರಲ್ಲ ಅನ್ಕೋಬೇಡಿ. ನಾನು ಯುಎಸ್ಎದಲ್ಲಿ ಮೆಡಿಕಲ್ ಮಾಡಿರೋಣ ರೆಸ್ಕ್ಯೂವಲ್ಲಿ. 13 ಭಾಷೆ ಬರುತ್ತೆ, ಬಟ್ ಕನ್ನಡ ಒಂದೇ ಸಾಲ. ನಾವು ಹುಟ್ಟಿದ ತಮಿಳ್ನಾಡು, ಬೆಳೆದದ್ದು ಕರ್ನಾಟಕ. 3 ವರ್ಷದಲ್ಲಿ ಜಾತ್ರೆಯಲ್ಲಿ ಮಿಸ್ ಆಗಿಬಿಟ್ಟು 19 ವರ್ಷಕ್ಕೆ ಕುಂಡಿ ಕಾಣದೆ ನಿಖಾರ ಹಾಕಿದ್ವಿ. ಅದಕ್ಕೆ ಇವತ್ತು ನಿಖಾರನೇ ಹಾಕೋಣ, ಸ್ಟೈಲ್ ಸೂಚಿ ಮಾಡಲ್ಲ. ಹೀಗೆ ನನ್ನ ಕೈಲೇ ಮುಂದಿನ ತಿಂಗಳು ಚೈನಾ ಹೋಗ್ತಾ ಇದ್ದೀನಿ, ಬದುಕು ಬರಲಿ ಅಂತ ಆಶೀರ್ವಾದ ಮಾಡಿ. ನಾನು 29 ಸರಿ ಮುರ್ಕೊಂಡಿನಿ, 11 ಆಪ್ರೇಷನ್ ಆಯ್ತು, 4 ರಾಡೋದಾವೆ. ನಾನು ಈ ರೆಸ್ಕ್ಯೂ ಮಾಡ್ತೀನಿ. ಕೆರೆ ಬಾವಿಯಲ್ಲಿ ಯಾರು ಬಿದ್ದೋದ್ರೆ ಅವ್ರನ್ನ ಎತ್ಕೊಂಡ್ಬರ್ತೀನಿ, ಸತ್ತೋದ್ರೆ ಎಣ್ಣಾರು ಹೊತ್ಕೊಂಡ್ಬರ್ತೀನಿ. ಹಂಗೆ ಜೋಗದಲ್ಲಿ ಯಾರನ್ನ ಕಾಪಾಡ್ಕೊ. ಈ ಸೊಂಟ ಮುರಿದು 1 ವರ್ಷ ಕೋಮಾದಲ್ಲಿದ್ದು ಈಗ ಆಚೆ ಬಂದಿನಿ, ಅದಕ್ಕೆ ದಪ್ಪ ಇರೋದು. ಅದೇನು ಬೈಕ ಮಾಡಿ. ಚೈನಾಗೆ ಏನಕ್ಕೆ ಹೋಗ್ತಿರೋದು? ಏನ ಚೈನಾಗೆ ಏನಕ್ಕೆ ಹೋಗ್ತಿರೋದು? ಒಂದು ಯಾರೋ ಹತ್ತಕ್ಕಾಗ್ಲಾರ್ದು ಒಂದು ಬಂಡೆನ ಹತ್ತಿ ಬರೋಣ ಅಂತ. ಹೌದಾ? ಆನ್ ದ ಬೇಕು. ಆಮೇಲೆ ಸೈಫಲ್ಲಿ ಹತ್ತಿ ಇಳಿದು ಮಾಡಿ ಕಳಿಸಿ. ಓಕೆ ಅಷ್ಟೇ. ಹುಡುಗಿರು ಯಾರು ಇದ್ರೆ ಒಂದು ಫೋಟೋ ಸಾಕು, ಬೀದಿ ಫಲ ಹಾಕ ಹುಷಾರು. ನಿನ್ನೆ ಒಂದು ಡೆಡ್ ಬಾಡಿ ತೆಗೆದೀನಿ. ಹುಡುಗಿರು ಬುದ್ಧಿ ಕಮ್ಮಿ, ಅಟ್ರಾಕ್ಷನ್ ಜಾಸ್ತಿ. ಕೇರ್ಫುಲ್ ಆಗಿರ್ರಿ, ಒಣಕೊಂಡು ಥರ ಬದುಕಿರಿ. ಯಾವತ್ತು ನಿಮಗೆ ಅಂತ ಕಷ್ಟಪಡೋಣ ಲೈಫಲ್ಲಿ ಸೆಲೆಕ್ಟ್ ಮಾಡಿ. ನಿಮಗೆ ಅಂತ ಇಷ್ಟಪಡೋಣ ನಂಬಕ್ಕೆ ಹೋಗಬೇಡಿ. ಆಮೇಲೆ ಮದುವೆ ಆಗಿರೋರು ಯಾರು ಬೈಕಬೇಡಿ. ಈ ಮದುವೆ ಆದವ್ರಿಗೆ ಒಂದು ಕಾದಿ ಹೇಳ್ತಾರಲ್ಲ, ತಾಯಿ ಇಂಪಾರ್ಟೆಂಟ ಹೆಂಡತಿ ಇಂಪಾರ್ಟೆಂಟ್ ಅಂದರೆ ಯಾರು ಏನೇ ಹೇಳೋಕ್ಕಾಗುತ್ತೆ? ಯಾವ್ದಾರು ಒಂದು ಹೇಳ್ಬೇಕು, 2 ಹೇಳ್ಬಾರ್ದು. ತಾಯಿ ಇಂಪಾರ್ಟೆಂಟ ಹೆಂಡತಿ ಇಂಪಾರ್ಟೆಂಟ್ ಅಂದರೆ ಯಾರು ಹೇಳ್ಕೊಳಲ್ಲ, ಯಾರು ಬಿಟ್ಕೊಳಲ್ಲ. ನಾನೊಂದು ಸತ್ಯ ಹೇಳ್ತೀನಿ, ನಾನು ಬಿಡಿಸ್ಕೊಡ್ತೀನಿ ಇದನ್ನ. ನನಗೆ ಯಾರೋ ತಿಳಿಸಿದ್ರು, ತಾಯಿ ಮುಗ್ದೋಗಿರೋ ಜೀವನ, ಹೆಂಡತಿ ಜೊತೆಗೆ ಬರೋ ಜೀವನ. ಈ ಭೂಮಿಯಲ್ಲಿ ಮದುವೆ ಆದವನಿಗೆ ನಿನಗೆ ಅಂತ ಈ ಭೂಮಿಯಲ್ಲಿರೋ ಒಂದೇ ಒಂದು ಜೀವ ಅಂದರೆ ನಿಮ್ಮ ಹೆಂಡತಿರಷ್ಟೇ. ಕಂಡವ್ರ ಕಾಲು ಹಿಡಿಯೋದಕ್ಕಿಂತ ಹೆಂಡತಿ ಕಾಲು ಹಿಡಿಯೋದು ಬೆಟ್ರು. ಆದರೆ ಮದುವೆ ಆದವನಿಗೆ ಫಸ್ಟ್ ಇಲ್ಲಕ್ಕ ಸತ್ಯ, ಮದುವೆ ಆದವನಿಗೆ ಫಸ್ಟ್ನೇ ಮಗು ತಂದೆ ತಾಯಿ ಆಗಿರ್ಬೇಕು. ಆಮೇಲೆ ನಿಮ್ಮ ಮಕ್ಕಳು ಏನು ತಪ್ಪು ಮಾಡಿದ್ರೆ ಸಂಸೀಟ್ ಮಾಡ್ಕೊಂಡ್ರು ಮುದುಕರು, ಅವರು ಮಕ್ಕಳಿದ್ದಂಗೆ. ಅವರು ನಮ್ಮ ತೇನೆ ತಪ್ಪು ಮಾಡಿದ್ರು, ನೀವು ತಂದೆ ತಾಯಿ ಸ್ಥಾನದಲ್ಲಿದ್ದು ಅವ್ರು ನೋಡ್ಬೇಕು. ಇದೇ ಉಲ್ಟಾ. ಇದನ್ನ ನೇಮ ಸೇರ್ಕೊಳ್ಳಿ ಅಷ್ಟೇ. ನಿಮ್ಮ ಹೊಟ್ಟೆಲಿ ಊಟ ಮಕ್ಕಳು ನಿಮಗಲ್ಲ, ನಿಮಗೆ ಅಂತಿರೋದು ನಿಮ್ಮ ಹೆಂಡತಿ ಒಂದೇ ಸಾಕು. ಅದನ್ನ ಮೆಚ್ಚಿಸಿ ಪ್ರಪಂಚ ಚೆನ್ನಾಗಿರುತ್ತೆ. ಕಂಡವ್ರು ಮೆಚ್ಚೋದು ಟೈಮ್ ವೇಸ್ಟ್, ಯೂಸ್ ಇಲ್ಲ. ಏನಾದ್ರು ತಪ್ಪು ಮಾತಾಡಿದ್ರೆ ಸಾರಿ. ಹುಡುಗರು ಯಾರು ಇದ್ರೆ ಯಾರೆಲ್ಲ ಲವ್ ಮಾಡೋರು, ಇಷ್ಟಪಡೋ ವಸ್ತುನ ಕಳ್ಕೊಬೇಡ್ರು, ಮೀಸೆ ಬಂದು ವೇಸ್ಟ್ ಆಗಿರುತ್ತೆ. ಸರಿನಾ? ಒಂದು ಸ್ವಲ್ಪ ಸರಿನಾ? ಎಷ್ಟು ಸೆಕೆಂಡ್ ಹೇಳಿದ್ರಿ ಅಣ್ಣ? ಈ ಕಡೆ ಬಾಬಾ. ಹುಡುಗರು ಫಸ್ಟು ನಾನು ಎಲ್ಲಿ ಕೈ ಹಿಡಿತೀನಿ ಅಲ್ಲಿಂದ ಸ್ಟಾರ್ಟ್. ನಾನೇನು ತಪ್ಪು ಮಾತಾಡಿ ಯಾರಿಗಾರು ಮನಸ್ಸು ನೋವಾದ್ರೆ ಸಾರಿ. ನಾ ಮಾದಿಗಕ್ಕೂ ಮಗನೇ, ಬ್ರಾಹ್ಮಣಗೂ ಮಗನೇ, ಸಾಬಣಿಗೂ ಮಗ. ನಾನು ಕನ್ನಡ ಜಾತಿ ಅಂತ, ನನ್ನ ಜಾತಿ ಕನ್ನಡ. ನನಗೆಲ್ಲ ಎಷ್ಟು ಸೆಕೆಂಡ್? 30 ಸೆಕೆಂಡ್. ಟ್ರೈ ಮಾಡಿ ನೋಡ್ತೀನಿ. ದಪ್ಪ ಇದ್ದೀನಿ, 95 kg ಇದ್ದೀನಿ. ಟ್ರೈ ಮಾಡಿ. ನಾನು ಎಲ್ಲಿ ಹಿಡಿತೀನೋ ಕಲ್ಲು ಸ್ಟಾರ್ಟ್.
ಆಲ್ರೆಡಿ ಮೈಯಲ್ಲಿ 4 ರಾಡ್ ಇದೆನಾ? ಐರನ್ ಮ್ಯಾನ್. ಕೈ ಪವರ್ ಇದೆ, ಕಾಲಲ್ಲಿ ಇಟ್ಕೊಂತೀನಿ ಅಂತ ಮಾಡಿ. ಯಾರು ಇಷ್ಟ ಆದ್ರೆ